ನಾಯಕ ಅಕ್ಕ ಅಕ್ಕ ಸ್ವಾಮಿಗಳು ಬಂದ್ರು, ಬೇಗ ಬಾರಕ್ಕ. ನಮಸ್ಕಾರ ಸ್ವಾಮಿಗಳೇ. ಬರಬೇಕು ಬರಬೇಕು, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ, ಆಶೀರ್ವಾದ ಮಾಡಿ. ಜೈ ಭದ್ರಕಾಳಿ. ಸ್ವಾಮಿಗಳೇ, ಯಾಕೆ ಹೀಗೆ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಒಳಗಡೆ. ಈ ಮನೆಗೆ ವಾಸ್ತು ದೋಷ ಇದೆ. ಕ್ಷುದ್ರ ಗ್ರಹಗಳ ಆವಾಸ ಸ್ಥಾನ ಇದ್ದ ಹಾಗಿದೆ. ಮೋಕ್ಷ ಕಾಣದೆ ಅಂತರ್ಪಿಶಾಚಿಯಾಗಿ ಅಲಿತಿರೋ 2-3 ಪ್ರೇತಾತ್ಮಗಳು ಇಲ್ಲಿ ಗಿರಿಕಿ ಹೊಡಿತಿವೆ. ಇಲ್ಲಿ ಯಾರ್ಯಾರೋ ಏನೇನೋ ಮಾತಾಡ್ತಾರೆ. ಇಲ್ಲಿ ಸಂಬಂಧವಿಲ್ಲದ ಘಟನೆಗಳು, ಅನಾಹುತಗಳು ನಡೀತಾ ಇವೆ. ನಿನಗೂ ಅದರ ಅನುಭವ ಆಗಿರ್ಬೇಕಲ್ಲ. ಸ್ವಾಮಿಗಳೇ, ಎಂತ ಮಾತು ಹೇಳ್ಬಿಟ್ರಿ. ನೀವು ಹೇಳ್ತಾ ಇರೋದು ನಿಜ. ಮನೆ ಒಳಗಡೆ ಕಾಲಿಡಕ್ ಮುಂಚೆನೆ ಎಲ್ಲ ಹೀಗೆ ಅಂತ ಹೇಳ್ಬಿಟ್ರಲ್ಲ. ಎಂತ ಮಹಾಮಹಿಮರು ನೀವು. ಬನ್ನಿ ಸ್ವಾಮಿ, ಒಳಗಡೆ ಬನ್ನಿ. ನಾವು ಹೀಗೆ ಪ್ರವೇಶ ಮಾಡಿದ್ರೆ ಅಪಾಯ ಕಾದಿದೆ. ಮತ್ತೆ ದಿಗ್ಬಂಧನ ಆಗಬೇಕು. ಶಿಷ್ಯರೇ, ದಿಗ್ಬಂಧನಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಜಟೆ ಆಯ್ತು ಗುರುಗಳೇ. ಬಾಯಲ್ಲಿ ಜೈ ಮಹಾಕಾಳಿ. ಓಂ ಹ್ರಾಂ ಹ್ರೀಂ ಕ್ಲೈಂ ಫಟ್ ಸ್ವಾಹ. ಜಟೆ ಗುರುಗಳೇ, ಇದನ್ನು ಸಿಗಿದು ಈ ಮನೆಯ 4 ಮೂಲೆಗಳಲ್ಲಿ ಹುಗಿದು ಬನ್ನಿ. ಸರಿ ಗುರುಗಳೇ. ಸ್ವಾಮಿಗಳೇ, ಈಗಲಾದ್ರೂ ಒಳಗಡೆ ದಯಮಾಡಿಸ್ಬೋದಲ್ಲ? ಈ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಕ್ಲಿಷ್ಟವಾದ ಸಮಸ್ಯೆ ಇದೆ ಅಂತ ಗೊತ್ತಿರಲಿಲ್ಲ. ಜೈ ಮಹಾಕಾಳಿ, ಜೈ ಭದ್ರಕಾಳಿ. ಬನ್ನಿ ಸ್ವಾಮಿ, ಬನ್ನಿ 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 ಸ್ವಾಮಿ, ಕೂತ್ಕೊಳ್ಳಿ. ಇಲ್ಲಿ ಎಲ್ಲವೂ ಬದಲಾಯಿಸಬೇಕು, ಇಲ್ಲ ಅಂದ್ರೆ ಎಲ್ಲರ ತಲೆ ಕೆಟ್ಟು ಹೋಗುತ್ತೆ.
ಪೂಜೆಗೆ ಸಂಬಂಧಿಸಿದಂತೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ನಾಳೆನೆ ಪೂಜೆ. ಹಾ, ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಈ ಊರು ಬಿಟ್ಟು, ಈ ಮನೆ ಬಿಟ್ಟು ಯಾರು ಹೋಗಬಾರದು. ನಾವು ಕರೆದಾಗ ಎಲ್ಲರೂ ಬರಬೇಕು. ನಮ್ಮ ವಾಸ್ತವ್ಯಕ್ಕೆ ಎಲ್ಲ ಏರ್ಪಾಟಾಗಿದೆ ತಾನೆ? ಆಗಿದೆ ಸ್ವಾಮಿ, ತಮ್ಮ ಕೋಣೆ ಮೇಲಿದೆ, ಬನ್ನಿ. ಜೈ ಮಹಾಕಾಳಿ, ಬನ್ನಿ. ಜೈ ಭದ್ರಕಾಳಿ, ಬನ್ನಿ. ಜೈ ಮಹಾಕಾಳಿ. ನೋಡಿದ್ಯೇನೆ ಚಿತ್ರ, ಎಂಥ ಭಯಂಕರ ಮಂತ್ರವಾದಿನ ಕರ್ಕೊಂಡು ಬಂದಿದ್ದೀನಿ ಅಂತ. ರೀ, ನಾನೆಲ್ಲೋ ಯಾವ್ದೋ ನಾಟಿ ಮಂತ್ರವಾದಿನ ಕರ್ಕೊಂಡ್ ಬರ್ತೀರಾ ಅಂದ್ರೆ ನೀವ್ ನೋಡಿದ್ರೆ ನಿಜವಾಗ್ಲೂ ಘಾಟಿ ಮಂತ್ರವಾದಿನ ಕರ್ಕೊಂಡ್ ಬಂದಿದ್ದೀರಲ್ರಿ. ಮತ್ತೆ ನನ್ನನ್ನು ಏನ್ ಅನ್ಕೊಂಡಿದ್ಯಾ? ಅಕ್ಕ ಹೇಳಿಲ್ವಾ ಮ್ಯಾಜಿಕ್ ಮಾಡೋರ್ನ, ಕಟ್ ಮಾಡೋರ್ನ ಕರ್ಕೊಂಡ್ ಬರ್ಬೇಡ ಅಂತ? ಅದಕ್ಕೆ ಒರಿಜಿನಲ್ ಮಂತ್ರವಾದಿಗಳನ್ನ ಕರ್ಕೊಂಡ್ ಬಂದಿರೋದು. ಅಯ್ಯೋ, ದೆವ್ವ ಬಿಡ್ಸಕ್ಕೆ ಆ ಕನ್ಕಂಗ್ ಯಾವ ದೆವ್ವನೂ ಹಿಡ್ದಿಲ್ವಲ್ರಿ? ದೆವ್ವ ಬಿಡ್ಸಕ್ಕೆ ಅಂತ ಯಾರೇ ಕರ್ಕೊಂಡ್ ಬಂದಿರೋದು? ಹುಚ್ಚು ಹೆಚ್ಚಾಗ್ಬೇಕು ಅಂದ್ರೆ ಈಗಿರೋ ದೆವ್ವದ ಜೊತೆಗೆ ಇನ್ನೊಂದು ಡಬಲ್ ಡೋಸ್ ದೆವ್ವ ಸೇರಿಸ್ಬೇಕು ತಾನೆ. ನೀವ್ ಏನೋ ಮಾಡಕ್ ಹೋಗಿ ಅದೇನೋ ಆದ್ರೆ ಏನ್ರಿ ಮಾಡ್ತೀರಾ? ಏನು ಆಗಲ್ಲ ಕಣೆ, ಎಲ್ಲ ಸರಿಯಾಗಿ ನಡೆಯುತ್ತೆ, ನೀನ್ ಸುಮ್ನಿರೋ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಭಯನಾ? ಯಾಕೆ ಭಯ? ಅಲ್ಲ ರೀ, ಆ ಕನ್ಕನ್ ಮೇಲೆ ನಿಜವಾದ ದೆವ್ವ ಬಂದು ನಮ್ಮನ್ನ ಅಟ್ಕಾಯಿಸ್ಕೊಂಡ್ರೆ ಏನ್ರಿ ಮಾಡೋದು? ಹುಣ್ಸೆ ಮದ್ದಲ್ಲಿ ನೇತಾಡೋ ದೆವ್ವನ ಮನೆ ಹ್ಯಾಂಗರಲ್ಲಿ ನೇತಾಕ್ಬೇಕಾಗತ್ತೆ. ಹಾಗೇನು ಆಗಲ್ಲ ಕಣೆ, ಮಂತ್ರವಾದಿಗಳು ಎಲ್ಲ ಕಂಟ್ರೋಲ್ ಮಾಡ್ತಾರೆ. ಅದೇನ್ ಕಂಟ್ರೋಲ್ ಮಾಡ್ತಾರೋ ಏನೋ, ಅವರೇ ಒಂದ್ ದೊಡ್ಡ ದೆವ್ವದ ತರ ಇದಾರೆ. ಇಲ್ಲ ಅಂದಿದ್ರೆ ದೇವ್ಗಳು ಅವ್ರ ಮಾತು ಕೇಳ್ತಿದ್ವಾ? ರೀ, ದೆವ್ವಗಳನ್ನ ಸೀಸೆಲಿ ಬಾಟ್ಲಿಲ್ ಹಾಕಿ ಸೀಲ್ ಮಾಡ್ತಾರಂತೆ. ಅದೇನಾದ್ರೂ ಬುಸ್ ಅಂತ ಹೊಗೆ ಆಗಿ ಮೇಲ್ ಬಂದ್ರೆ ಏನ್ರಿ ಮಾಡೋದು? ಅಂತದ್ದೇನು ಆಗಲ್ಲ ಕಣೆ ಚಿತ್ರ, ಸುಮ್ನೆ ಹೊಗೆ ಹಾಕೋತೀನಿ ಅಂತ ಯಾಕೆ ಎದ್ರಕೋತೀಯ? ಧೈರ್ಯವಾಗಿರೋ, ರಾತ್ರಿ ಆಗ್ಲಿ ಮಂತ್ರವಾದಿಗಳ ಪ್ರತಾಪ ಏನು ಅಂತ ಗೊತ್ತಾಗುತ್ತೆ, ನೋಡ್ತಿರೋ. ಜೈ ಭದ್ರಕಾಳಿ. ಓಂ ರಾಮ್ ಹ್ರೀಂ ರೂಂ ಹೈಂ ಜಗತ್. ಓಂ ರಾಮ್ ಹ್ರೀಂ ಫಟ್ ಸ್ವಾಹ. ಎಲ್ಲ ಪ್ರೇತ, ಈ ಮಹಾಮಾಂತ್ರಿಕನನ್ನೇ ಅಲ್ಲಾಡಿಸುತ್ತಿರುವೆಯಾ? ಬಿಡಲ್ಲ, ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನಾಳೆ ನಿನ್ನ ಸರ್ವನಾಶ ಮಾಡ್ತೇನೆ. ಆ
ಇದು ಸಾಮಾನ್ಯವಾದ ಸಮಸ್ಯೆ ಅಲ್ಲ, ಇದು ಅಂತಿಂತ ಪ್ರೇತ ಅಲ್ಲ, ಇದು ಶಾಕಿನೇನೆ ಇರೋ ಹಾಗಿದೆ. ಮತ್ತೆ ಈಗೇನ್ ಮಾಡೋದು ಸ್ವಾಮಿ? ನಾನಿಲ್ಲಿಗೆ ಬರಬಾರದಾಗಿತ್ತು, ಬಂದ್ಬಿಟ್ಟಿದ್ದೀನಿ. ಬಂದ ಮೇಲೆ ಕಾರ್ಯ ಮುಗಿಸದೆ ಬೆನ್ನು ತಿರುಗಿಸಿ ಹೋದ್ರೆ ಸಣ್ಣ ಪುಟ್ಟ ಪ್ರೇತಗಳು ನನ್ನ ಮಂತ್ರಗಳಿಗೆ ಸೊಪ್ಪು ಹಾಕೋದಿಲ್ಲ. ಅಷ್ಟು ಭಯಾನಕ ಪ್ರೇತನ ಸ್ವಾಮಿ? ಹೌದು, ಮತ್ತೆ ಬಲಿ ಕೇಳುತ್ತೆ. ಬಲಿ ಕೊಟ್ಟು ಸರಿಯಾಗಿ ಉಚ್ಚಾಟನೆ ಮಾಡದಿದ್ರೆ ಯಾರನ್ನಾದ್ರೂ ಮುರ್ಕೊಂಡು ಹೋಗುತ್ತೆ. ಹಾಗಾದ್ರೆ ಇದರಿಂದ ಮುಕ್ತಿನೇ ಇಲ್ವಾ? ತಾಯಿ, ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಎಲ್ರೂ ನಾನು ಹೇಳೋ ತರ ನಡ್ಕೋಬೇಕು. ಎಲ್ರೂ ಕೇಳಿಸ್ಕೊಳ್ಳಿ. ಆ ಪ್ರೇತಗಳಿಗೆ ಈ ಮಹಾಮಾಂತ್ರಿಕ ಬಂದಿರೋದು ಗೊತ್ತಾಗಿದೆ. ನನ್ನ ಮೇಲಿನ ಆಕ್ರೋಶಕ್ಕೆ ಇವತ್ತು ಇಲ್ಲಿ ಏನು ಬೇಕಾದರೂ ನಡೀಬಹುದು. ಆದರೆ ನೀವು ಯಾರು ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನೀವ್ಯಾರು ನಿಮ್ಮ ನಿಮ್ಮ ಕೋಣೆಯಿಂದ ಹೊರಗಡೆ ಬರಬಾರದು. ಹೋಗಿ, ನೀವೆಲ್ಲರೂ ನಿಮ್ಮ ನಿಮ್ಮ ಕೋಣೆಗೆ ಹೋಗಿ ಬಾಗಿಲು ಹಾಕೊಳ್ಳಿ. ಹೋಗಿ. ಹೆಂಗೆ? ಸೂಪರ್. ಅಪ್ಪಪ್ಪಪ್ಪಪ್ಪ, ಇದೇನ್ ಮನೆನೋ ಇಲ್ಲ ಮಾರಮ್ಮನ್ ಗುಡಿನೋ ಒಂದು ಗೊತ್ತಾಗ್ತಿಲ್ಲ. ಪ್ರಿಯಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನು, ಆ ಕನಕನ್ನ ಯಾವ್ದಾದ್ರೂ ಹುಚ್ಚಾಸ್ಪತ್ರೆಗೆ ಸೇರಿಸಿ ಕೈ ತೊಳ್ಕೊಳ್ಳೋದ್ ಬಿಟ್ಟು ಈ ಪೂಜೆ ಪುನಸ್ಕಾರ ಅಂತೆಲ್ಲ ಯಾಕೆ ಬೇಕಾಗಿತ್ತು? ಈಗ ಅದರಿಂದ ನಿನ್ಗೇನ್ ಕಷ್ಟ ಆಗಿದೆ ಪ್ರಿಯಾ? ಅಲ್ಲ, ಗೊತ್ತು ಗುರಿ ಇಲ್ದಿರೋರ್ನ ಮನೆಗ್ ತಂದಿಟ್ಕೊಳ್ಳೋದು ಏನ್ ಚೆನ್ನಾಗಿರತ್ತೆ? ಮಂತ್ರವಾದಿ ರೂಪದಲ್ಲಿ ಯಾವ ಕಳ್ಳ ಕದಿಮ ಬಂದ್ ಮನೆ ದೋಚ್ಕೊಂಡು ಹೋಗ್ತಾನೋ ಏನೋ. ಪ್ರಿಯಾ, ಇದೆಲ್ಲ ಅಮ್ಮನ ಅರೇಂಜ್ಮೆಂಟ್. ಅವ್ರಿಗೆ ಏನ್ ಮಾಡ್ಬೇಕು, ಯಾರನ್ನ ಕರ್ಸ್ಬೇಕು ಅನ್ನೋ ಚೆನ್ನಾಗಿ ಗೊತ್ತಿರತ್ತೆ. ಪೂಜೆ ಪುನಸ್ಕಾರ ಮಾಡಿಸ್ಬಿಟ್ರೆ ಆ ಕನಕನ್ ಹಿಡಿದ್ರೆ ಹುಚ್ಚು ಬಿಟ್ಟು ಹೋಗತ್ತಾ? ಅದವ್ರ ನಂಬಿಕೆ, ಮಾಡೋದ್ರಲ್ಲಿ ತಪ್ಪೇನು? ಅವಳು ಹುಚ್ಚು ಸಣ್ಣ ಪುಟ್ಟ ಪೂಜೆಗೆಲ್ಲ ಹೋಗುವಂತದ್ದಲ್ಲ. ಸರಿಯಾಗಿ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಎಲ್ಲ ಹುಚ್ಚು ಬಿಟ್ಟು ಹೋಗತ್ತೆ. ಪ್ರಿಯಾ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಅತ್ತಿಗೆ ಈ ಮನೆ ಸೊಸೆ, ಅವ್ರ ಬಗ್ಗೆ, ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅವ್ರು ಯಾವ್ದೋ ಸಮಸ್ಯೆಯಿಂದ ಒದ್ದಾಡ್ತಿದಾರಂತ ಗೊತ್ತಾದ ಮೇಲೂ ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾ ಹೇಳು? ಟ್ರೀಟ್ಮೆಂಟ್ ಕೊಡಿಸ್ತಿದಾರಲ್ಲ, ಅದನ್ನೇ ಮುಂದುವರ್ಸೋದ್ ಬಿಟ್ಟು ಈ ಪೂಜೆ ಪುನಸ್ಕಾರ ಹೋಮ ಹವನ ಅಂತ ಸರ್ಕಸ್ ಮಾಡೋದು ಯಾಕೆ ಬೇಕಾಗಿತ್ತು? ನೋಡು, ಪೂಜೆ ಹೋಮ ಹವನ ಇದೆಲ್ಲ ಸಾರಸಗಟಾಗಿ ತಳ್ಳಿ ಹಾಕುವಂತ ವಿಷಯ ಅಲ್ಲ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತರನಾಗಿ ಇರುತ್ತೀಹನು ಶಿವಯೋಗಿ ಅಂತ ಹೇಳ್ತಾರೆ. ಅವರವ್ರ ನಂಬಿಕೆಗೆ ತಕ್ಕ ಹಾಗೆ ಫಲ ಸಿಗುತ್ತೆ. ಅಂದ್ರೇನು? ಪೂಜೆ ಮಾಡಿಸಿ ಸಾಂಬ್ರಾಣಿ ಹೊಗೆ ಹಾಕ್ಸ್ಬಿಟ್ರೆ ನಿಮ್ ಅದಕ್ಕೆ ನೆಟ್ಟಗಾಗ್ಬಿಡ್ತಾರಾ? ಅವರಿಗಂತ ಸೀರಿಯಸ್ ಸಮಸ್ಯೆ ಏನೂ ಇಲ್ಲ. ಯಾರಿಗೇನ್ ಸಿಗುತ್ತೋ ಬಿಡುತ್ತೋ, ಪೂಜೆಯಿಂದ ಮನಃಶಾಂತಿ ಅಂತೂ ಸಿಗುತ್ತೆ. ಆ ಮಂತ್ರವಾದಿ ಟೇಬಲ್ ಇಟ್ಟಿದ್ದು ಸರಿ ಇಲ್ಲ, ಕಬೋರ್ಡ್ ಮಾಡಿಸಿದ್ದು ಸರಿ ಇಲ್ಲ, ಕೊಮೋಡ್ ಕೂರ್ಸಿದ್ದು ಸರಿ ಇಲ್ಲ, ಅಡ್ಗೆ ಮನೆ ಬಚ್ಚಲ್ ಮನೆ ಆಗ್ಬೇಕಾಗಿತ್ತು, ಲಿವಿಂಗ್ ರೂಮು ಟಾಯ್ಲೆಟ್ ಆಗ್ಬೇಕಾಗಿತ್ತು. ಅಂದ್ರೆ ಏನ್ ನೆಮ್ಮದಿ ಶಾಂತಿ ಸಿಗತ್ತೆ? ಅಷ್ಟೇ ಅಲ್ಲ, ಕೊನೆಗೆ ನಿಮ್ ಹೆಂಡತಿ ಇನ್ಯಾರದೋ ಹೆಂಡತಿ ಆಗ್ಬೇಕಾಗಿತ್ತು, ಇನ್ಯಾರದೋ ಗಂಡ ನನ್ ಗಂಡ ಆಗ್ಬೇಕಾಗಿತ್ತು. ಅಂದ್ರೆ ಅವಾಗ ಏನ್ ಮಾಡ್ತಿದ್ರಿ? ನಿಮ್ಮಮ್ಮಂಗಂತೂ ಬುದ್ಧಿ ಇಲ್ಲ, ನಿಮ್ಗೂ ಬುದ್ಧಿ ಇಲ್ವಾ? ಏನಾದ್ರೂ ಮಾಡ್ಕೊಂಡು ಹಾಳು ಬಡ್ಸ್ಕೊಂಡು ಹೋಗಿ, ನನ್ಗೇನಾಗ್ಬೇಕು? ಕರ್ಮ ಕರ್ಮ. ನಿಮ್ಗೆ ಹೇಳ್ತೀನಲ್ಲ, ನಾನು ಬುದ್ಧಿ ಇಲ್ಲ. ಕನಕ, ಏನ್ ಯೋಚನೆ ಮಾಡ್ತಿದ್ಯಾ? ರೀ,
ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಿನ್ಗೆಂತ ಭಯ ಕನಕ? ಈ ಪೂಜೆ ಪುನಸ್ಕಾರ ಎಲ್ಲ ನಿಂಗೇನಾದ್ರು ಹೊಸ್ತಾ ಹೇಳು. ಹೇಗೂ ನಿಂಗಿದ್ರಲ್ಲೆಲ್ಲ ನಂಬಿಕೆ ಇದೆಯಲ್ಲ. ಯಾವ ದೇವಸ್ಥಾನ ಕಂಡ್ರು ಪ್ರದಕ್ಷಿಣೆ ಹಾಕ್ದೆ ನಮಸ್ಕಾರ ಆಗ್ದೆ ಬರೋಳಲ್ಲ ನೀನು. ಯಾವ ತನಕ ಹೇಳು? ರೀ, ಇಷ್ಟು ದಿನ ನಾನು ನನ್ಗೋಸ್ಕರ ಅಂತ ದೇವಸ್ಥಾನಕ್ಕೆ ಹೋಗಿದ್ದೇ ಇಲ್ಲ. ದೇವ್ರ ಮುಂದೆ ನಿಂತಾಗ್ಲೂ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿರೋದೇ ಹೆಚ್ಚು. ಮನೇಲಿ ಸಣ್ಣ ಪುಟ್ಟ ಪೂಜೆ ವ್ರತ ಮಾಡ್ತಿದ್ದಿದ್ ನಿಜ. ಆದ್ರೆ ಇಲ್ಲಿ ನೋಡಿದ್ರೆ ಈ ಪೂಜೆ ಸ್ವರೂಪನೇ ಬೇರೆ ಅನ್ನಿಸ್ತಿದೆ. ಯಾವ್ದು ಹೇಗೆ ಇದ್ರು ಮನೆಯಲ್ರಿಗೂ ಒಳ್ಳೇದಾಗ್ಲಿ ಅಂತ ನೀವು ಪೂಜೆ ಮಾಡಿಸ್ತಿರೋದು. ಇಲ್ಲ, ಇದು ಎಲ್ರೂ ಒಳ್ಳೇದಕ್ಕೆ ಅಂತ ಮಾಡಿಸ್ತಿರೋ ಪೂಜೆ ಅಲ್ಲ. ನನಗೇನೋ ಸಮಸ್ಯೆ ಇದೆ, ಅದಕ್ಕೆ ತಾನೇ ಈ ಪೂಜೆ ಮಾಡಿಸ್ತಿರೋದು. ಇಲ್ಲ ಕನಕ, ಆತರ ಏನೂ ಇಲ್ಲ. ನೀನ್ ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೋತಿದ್ಯಾ. ಚಿತ್ರ ಅತ್ತೆ ಮಾತಾಡೋದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ನನಗೇನೋ ಸಮಸ್ಯೆ ಇದೆಯಂತೆ, ಅದ್ರ ಪರಿಹಾರಕ್ಕೆ ಈ ಪೂಜೆ ಅಂತಿದ್ರು. ಇಲ್ಲ, ನನ್ಗೆ ಆ ಬಗ್ಗೆ ಏನು ಗೊತ್ತಿಲ್ಲ ಕನಕ. ರೀ, ನಿಮಗ್ ಗೊತ್ತಿದೆ, ಬಾಯ್ ಬಿಟ್ಟು ಹೇಳಿದ್ರೆ ನನಗ್ ನೋವಾಗತ್ತೆ ಅಂತ ಹೇಳ್ತಿಲ್ಲ, ಹೌದು ತಾನೆ? ಕನಕ, ಯಾವ್ದೇನೇ ಇದ್ರು ಇದೊಂದು ಪೂಜೆ ಅಷ್ಟೇ. ಇದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಕು? ಮಾಮೂಲಿ ಪೂಜೆ ಅಂದ್ರೆ ನಾನಷ್ಟೇ ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ರೀ. ಇಲ್ಲಿ ನೋಡಿದ್ರೆ ಯಾವ್ದೋ ಮಂತ್ರವಾದಿನ ಕರ್ಸಿದ್ದಾರೆ. ಅವರು ನೋಡಿದ್ರೆ ನನ್ಗೆ ಯಾಕೋ ಒಳ್ಳೆ ಅಭಿಪ್ರಾಯನೇ ಬರ್ತಾ ಇಲ್ಲ. ಅವರು ಕಣ್ಕಟ್ಟು ವಾಮಾಚಾರ ಏನೋ ಮೋಡಿ ಮಾಡೋರ್ ತರ ಕಾಣ್ತಾರೆ. ಏನೋ ಸಮಸ್ಯೆ ಇದೆ ಅಂತಾರೆ, ಏನ್ ಬೇಕಾದ್ರೂ ನಡಿಬಹುದು ಅಂತಾರೆ. ನನಗೆ ಯಾಕೋ ಭಯ ಆಗ್ತಿದ್ದಾರೆ. ನೀನೇನು ಭಯ ಪಡೋ ಅಗತ್ಯ ಇಲ್ಲ ಕನಕ. ಅಮ್ಮ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂದ್ಮೇಲೆ ಅವ್ರು ಯೋಚನೆ ಮಾಡೇ ಮಾಡಿರ್ತಾರೆ. ತಗೋ, ಹಾಲು ಕುಡಿ. ನನಗ್ ಸಾಕು. ಇನ್ನೊಂದ್ ಸ್ವಲ್ಪ ಕುಡಿ ಕನಕ. ಇಲ್ಲ, ನನ್ಗೇನು ಸೇರ್ತಿಲ್ಲ. ಸರಿ, ಕೊಡು. ಮಲ್ಗು. ನೋಡು, ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ ಜೊತೆಲೇ ಇರ್ತೀನಿ. ಮಲ್ಗು. ಅಕ್ಕ, ಅಕ್ಕ, ಅಕ್ಕ. ಏನೋ ಆಯ್ತು ನೀಲ್ಕಂಠ, ಯಾಕೋ ಕೂಗ್ತಾ ಇದ್ಯಾ? ಎಷ್ಟೊತ್ತಕ್ಕ ಬಾಗ್ಲು ತೆಗೆಯೋದು? ಆ ಮಂತ್ರವಾದಿ ಬೇರೆ ಈ ಮನೆಯಲ್ಲಿ ದೆವ್ವ ಇದೆ, ಪೀಡೆ ಇದೆ, ಪಿಶಾಚಿ ಇದೆ ಅಂತ ಎದುರಿಸ್ತಾನೆ. ಅದೆಲ್ಲ ಡೋಂಗಿ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತು ಕಣೆ, ಆದ್ರೂ ಈ ಮನೆಯಲ್ಲಿ ಎದುರುಗಡೆ ಏನೇನೋ ಬಂದು ನಿಂತ್ಕೊಂಡಂಗಾಗತ್ತಲ್ಲ. ಸುಮ್ಮನಿರೇ ನೀನು. ಈಗೇನೋ ಎಲ್ರು ಮಲಗಿದಾರ ತಾನೆ? ಮಲಗಿದಾರಕ್ಕ. ಆ ಮಂತ್ರವಾದಿ ಮಂತ್ರಸ್ಕೊಟ್ಟಿದ್ ಪುಡಿ ಹಾಕಿದ್ದ ಹಾಲನ್ನ ಕುಡಿದು ಎಲ್ರು ಗಡತ್ತಾಗಿ ನಿದ್ದೆ ಹೊಡೆದಿದ್ದಾರೆ. ನಡಿ, ಮಂತ್ರವಾದಿ ಹತ್ರ ಹೋಗೋಣ. ಸರಿ, ನಡಿ. ಸ್ವಾಮಿ, ನಾನು ಹೇಳಿದ ಎಲ್ಲ ವ್ಯವಸ್ಥೆನೂ ಆಯ್ತಾ? ಸ್ವಾಮಿ, ಎಲ್ಲ ನೀವು ಹೇಳಿದಾಗೆ ಮಾಡಿದ್ದೀವಿ. ಒಳ್ಳೆಯದು. ನಾನು ಮಂತ್ರಿಸಿ ಕೊಟ್ಟ ಪುಡಿನ ಎಲ್ರಿಗೂ ಹಾಲಲ್ಲಿ ಹಾಕಿಕೊಟ್ಟಿದ್ದೀರಾ? ಹ್ಞೂ ಸ್ವಾಮಿ, ಎಲ್ಲ ಕುಡಿದು ಜ್ಞಾನ ಇಲ್ಲದೆ ಮಲಗಿದ್ದಾರೆ. ಸ್ವಾಮಿ, ಮುಂದೇನ್ ಮಾಡ್ಬೇಕು? ಮುಂದೆ ಏನ್ ಮಾಡಬೇಕು ಅಂತ ಈಗ ನಾನು ಹೇಳ್ತೀನಿ. ಸರಿ ಸ್ವಾಮಿ, ನೀವು ಹೇಳಿದಾಗೆ ಮಾಡ್ತೀವಿ. ನೋಡಿ, ನಿಮ್ಮ ಸಹಾಯಕ್ಕೆ ನಮ್ಮ ಶಿಷ್ಯರನ್ನು ಕರೆದುಕೊಂಡು ಹೋಗಿ. ಜಟೆ. ಆಯ್ತು ಗುರುಗಳೇ. ಜೈ ಭದ್ರಕಾಳಿ.
ತಾ